ಇವತ್ತು ನಮಗೆಲ್ಲ ಅತ್ಯಂತ ಸಂತೋಷದ, ನೆಮ್ಮದಿಯ, ಸಮಾಧಾನದ ದಿನ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, ಸನ್ಮಾನ್ಯ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರುವ ಸರ್ಕಾರ ಇವತ್ತು 2 ವರ್ಷ ಪೂರ್ಣಗೊಳಿಸ್ತಾ ಇದೆ. 3ನೇ ವರ್ಷಕ್ಕೆ ನಾಳೆಯಿಂದ ಕಾಲಿಡ್ತಾ ಇದ್ದೇವೆ. ಸಮರ್ಪಣಾ ಸಂಕಲ್ಪ ಮಾಡುವ ದಿನ ಇದು. ಈ 2 ವರ್ಷದಲ್ಲಿ ನಾವು ಏನು ಮಾಡಿದ್ದೇವೆ ಅಂತೇಳಿ ಹೇಳಬೇಕಾದದ್ದು ನಮ್ಮ ಕರ್ತವ್ಯ. ಏನು ಮಾಡಿದಿರಿ ಅಂತೇಳಿ ಕೇಳುವ ಹಕ್ಕು ತಮ್ಮದು. ಈ 2 ವರ್ಷದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಹುದೊಡ್ಡ ಕೆಲಸ, ಕ್ರಾಂತಿಕಾರಕವಾಗಿರ್ತಕ್ಕಂಥ ಕೆಲಸ, ಅದ್ಭುತವಾಗಿರ್ತಕ್ಕಂಥ ಕೆಲಸ ನಾವೇನಾದರೂ ಮಾಡಿದ್ರೆ ಅದು ಈ 2 ವರ್ಷದಲ್ಲಿ ಕರ್ನಾಟಕದ ಬಡತನವನ್ನ ಬುಡದಿಂದ ಬೇರು ಸಹಿತ ಕಿತ್ತೊಗೆಯುವ ಕೆಲಸ ಮಾಡಿದ್ದೇವೆ. ಕರ್ನಾಟಕದ ಪ್ರತಿಯೊಂದು ಕುಟುಂಬಕ್ಕೆ 60,000 ರೂಪಾಯಿ ಆದಾಯ ಬರುವ ಹಾಗೆ ವರ್ಷಕ್ಕೆ ಯೋಜನೆಯನ್ನ, 5 ಪಂಚ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟು ಅವನ್ನ ಸಂಪೂರ್ಣವಾಗಿ ಅನುಷ್ಠಾನ ಮಾಡಿದ್ದೇವೆ. ಯಾವುದೇ ದೇಶದಲ್ಲಿ, ನಾನು ನಮ್ಮ ಭಾರತ ದೇಶ ಮಾತ್ರ ಅನ್ನೋದಿಲ್ಲ, ಯಾವುದೇ ದೇಶದಲ್ಲಿ ಇಷ್ಟು ಕಡಿಮೆ ಅವಧಿಯೊಳಗೆ ಒಂದು ಯೋಜನೆ ಮುಖಾಂತರ 1,25,00,000 ಬಡ ಕುಟುಂಬಗಳನ್ನ ಬಡತನ ರೇಖೆಯಿಂದ ಮೇಲೆತ್ತಿರ್ತಕ್ಕಂಥ ಕ್ರಾಂತಿಕಾರಕವಾಗಿರ್ತಕ್ಕಂಥ ಕಾರ್ಯಕ್ರಮ ಎಲ್ಲೂ ಯಾರೂ ಕೊಟ್ಟಿಲ್ಲ. ಅದನ್ನು ನಾವು ಕಾಂಗ್ರೆಸ್ಸಿಗರು, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ, ಮಾನ್ಯ ಶಿವಕುಮಾರ್ ಅವರ ಸರ್ಕಾರ ನಾವು ಕೊಟ್ಟಿದ್ದೇವೆ ಅನ್ನುವಂಥ ಬಹುದೊಡ್ಡದಾಗಿರ್ತಕ್ಕಂಥ ಸಮಾಧಾನ ನಾನು ನಿಮಗೆ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಅದಕ್ಕೆ ದೇವರು ನಮ್ಮ ಮೇಲೆ ಎಲ್ಲ ರೀತಿ ಕರುಣೆ ಇಟ್ಟಿದ್ದಾನೆ. ಈ ದೊಡ್ಡ ಕೆಲಸ ಮಾಡಿದ್ರಲ್ಲ, ಅದಕ್ಕಾಗಿ ತಂಪು ಬಂದಿದೆ, ಮಳೆ ಬಂದಿದೆ, ಯಾರು ಚಿಂತೆ ಮಾಡಬೇಕಾಗಿಲ್ಲ. ಉತ್ತರ ಕರ್ನಾಟಕದೊಳಗೆ ಒಂದು ಗಾದೆ ಇದೆ, ಮಗ ಉಂಡ್ರೆ ಕೆಟ್ಟಲ್ಲ, ಮಳಿ ಬಂದ್ರೆ ಕೆಟ್ಟಲ್ಲ. ಈ ಬರುವ ಮಳೆ ಈ ಭೂತಾಯಿಯ ಒಡಲು ತುಂಬಿ ರಾಷ್ಟ್ರಕ್ಕೆ ಸಂಪತ್ತನ್ನ ಸೃಷ್ಟಿ ಮಾಡೋದಕ್ಕೆ ಇನ್ನೂ ಹೆಚ್ಚು ಬಲ ನೀಡ್ತಕ್ಕಂಥ ಮಳೆ ಆಗಿದೆ. ಅದರ ಮೂಲಕ 3ನೇ ವರ್ಷವನ್ನು ನಾವು ಪ್ರಾರಂಭ ಮಾಡ್ತೀವಿ. ಬಂಧುಗಳೇ, ನಮಗೆ ವಿರೋಧ ಪಕ್ಷದವರು ಗ್ಯಾರಂಟಿ ಮಾಡಿದ್ರಿ ಖರೆ, ಆದ್ರೆ ಬೇರೆ ಏನ್ ಮಾಡಿದ್ರಿ ಅಂತ ಕೇಳ್ತಾರೆ. ನಮಗೆ ಹೇಳೋದಕ್ಕೆ ದೊಡ್ಡ ಪಟ್ಟಿನೇ ಇದೆ. ಆದ್ರೂ ಸ್ವಲ್ಪ ಅವಕಾಶದಲ್ಲಿ ಹೇಳೋದಾದ್ರೆ, ಯಾರು ನೋಡಿರಲಿಲ್ಲ ನೀವು, ನಮ್ಮ ದೇಶದಲ್ಲಿ ನ್ಯಾಯದಾನ ವ್ಯವಸ್ಥೆ, ಜುಡಿಷಿಯಲ್ ಸಿಸ್ಟಮ್, ನ್ಯಾಯದಾನ ವ್ಯವಸ್ಥೆ, ನ್ಯಾಯದಾನ ಬಡವರಿಗೊಂದು ರೀತಿ, ಶ್ರೀಮಂತರಿಗೊಂದು ರೀತಿ, ಉಳ್ಳವರಿಗೊಂದು ರೀತಿ, ಶ್ರಮಜೀವಿಗಳಿಗೆ ರೈತರಿಗೆ ಒಂದು ರೀತಿ, ವ್ಯಾಪಾರಸ್ಥರಿಗೆ ಒಂದು ರೀತಿ, ರೈತರಿಗೆ ಒಂದು ರೀತಿ. ಯಾವ ಮಟ್ಟಕ್ಕೆ ಉಳ್ಳವರು ಏನಾದರೂ ಕೋರ್ಟ್ ಕಟ್ಟೆ ಹತ್ತಿದ್ರೆ, ಆ ಕಮರ್ಷಿಯಲ್ ಕೋರ್ಟ್ ಅಂತ ಏನಿವೆ ಅಲ್ಲ, ಅಲ್ಲಿ ಅವರು ದಾಖಲು ಮಾಡಿರ್ತಕ್ಕಂಥ ದಿವಸವೇ ಆ ಕೋರ್ಟ್ನಲ್ಲಿದ್ದಂಥ ಪ್ರಕರಣ ಯಾವ ದಿವಸ ಅದ್ರ ತೀರ್ಪು ಬರುತ್ತೆ ಅಂತ ಹೇಳ್ತಾರೆ. ಆದರೆ ಬಡವರು, ರೈತರು, ಶ್ರಮಜೀವಿಗಳು, ನಿರುದ್ಯೋಗಿಗಳು ಏನಾದರೂ ಕೋರ್ಟ್ ಕಟ್ಟೆ ಹತ್ತಿದ್ರೆ 8 ವರ್ಷ, 10 ವರ್ಷ, 20 ವರ್ಷ, 25 ವರ್ಷ ಕೋರ್ಟ್ನ ಕಟ್ಟೆ ಮೇಲೆ ನಾವು ನಿಂತ್ಕೊಂಡಿರಲೇಬೇಕು. ಯಾಕೆ? ಉಳ್ಳವರಿಗೆ
ವಿಳಂಬವಿಲ್ಲದೆ ನ್ಯಾಯದಾನ. ಯಾರು ಇಲ್ಲದವರಿದ್ದಾರೆ, ಯಾರು ದುಡಿಯೋ ವರ್ಗ ಇದೆ, ಯಾರು ರೈತ ವರ್ಗ ಇದೆ, ಅವ್ರಿಗೆ ನಿಮಗೆ ಮನಸ್ಸಿಗೆ ಬಂದಾಗ ನ್ಯಾಯದಾನ ಮಾಡೋದೆ. ಇದು ಆಗ್ಕೂಡ್ದು. ಈ ಅನ್ಯಾಯವನ್ನ ನಾವು ನಿಲ್ಲಿಸಬೇಕು ಅಂತ ಹೇಳಿ ಸಿವಿಲ್ ಪ್ರೊಸೀಜರ್ ಕೋಡ್ ಅನ್ನ ನಮ್ಮ ಕರ್ನಾಟಕ ಸರ್ಕಾರ ಕರ್ನಾಟಕ ವ್ಯಾಪ್ತಿಗೆ ಬರೋ ಹಾಗೆ ತಿದ್ದುಪಡಿ ಮಾಡಿ ಬಡವರ ಪ್ರಕರಣ, ಸಣ್ಣ ರೈತರ ಪ್ರಕರಣ, ಅತಿ ಸಣ್ಣ ರೈತರ ಪ್ರಕರಣ ಬರೀ 6 ತಿಂಗಳೊಳಗ ಅವುಗಳನ್ನ ನಿಕಾಲಿ ಮಾಡಬೇಕು ಅನ್ನುವಂತ ಒಂದು ಬಹುದೊಡ್ಡ ಲೆಜಿಸ್ಲೇಷನ್ ಅನ್ನ, ಕಾನೂನನ್ನ ತರೋದಷ್ಟೇ ಅಲ್ಲ, ರಾಷ್ಟ್ರಪತಿಗಳಿಂದ ಅದನ್ನ ಅನುಮೋದನೆಯನ್ನ ಪಡೆದುಕೊಂಡಿದ್ದೇವೆ. ರಾಷ್ಟ್ರಪತಿಗಳ ಅಂಕಿತ ಹಾಕೋದ್ರ ಮೂಲಕ ನ್ಯಾಯದಾನ ವ್ಯವಸ್ಥೆಯೊಳಗ, ವಿಳಂಬ ದ್ರೋಹ ಮಾಡ್ತಕ್ಕಂಥ ವ್ಯವಸ್ಥೆಯೊಳಗ ನಾವು ಬಡವರಿಗೆ ನ್ಯಾಯವನ್ನ ಕೊಡಿಸಿದ್ದೇವೆ ಅನ್ನೋದನ್ನು ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.